ನಿಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀರಾ? ಹಾಗಾದ್ರೆ ಈ ರಾಜ್ಯದ ಎಲ್ಲಾ ಪೋಷಕರು ಕೂಡ ಈ ಸುದ್ದಿಯನ್ನು ಗಮನಿಸಬೇಕು. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರುವಂತಹ ಸರ್ಕಾರ ಆ ಆಹಾರವನ್ನೇ ಕದ್ಕೊಂಡು ಮನೆಗೆ ಹೋಗ್ತಿದ್ದಾರಂತೆ. ಆಕೆ ಬೇರಾರು ಅಲ್ಲ, ಕಾಂಗ್ರೆಸ್ನ ನಾಯಕಿಯಂತೆ. ಹಾಗಾದ್ರೆ ಆ ನಾಲಾಯಕ್ ನಾಯಕಿ ಯಾರು? ಕಾಂಗ್ರೆಸ್ಸಿನ ಆ ನಾಯಕಿಯ ಕರಾಳ ಕತೆ ಈ ಗಳಿಗೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಮೂರು ತಿಂಗಳಿಗೊಮ್ಮೆ ಮುಖ ತೋರಿಸುವ ಆಹಾರ ಸಚಿವ KH ಮುನಿಯಪ್ಪ ಸಾಹೇಬ್ರೆ ಈ ಸುದ್ದಿಯನ್ನ ಗಮನಿಸ್ತಾ ಇದ್ರೆ ಕೂತು ಜಾಗದಿಂದಲೇ ಕಣ್ಣು ಕಿವಿ ಅರಳಿಸ್ಕೊಂಡು ಕೇಳಿಸ್ಕೋಬೇಕು. ಪೌಷ್ಟಿಕ ಆಹಾರ ತಿನ್ಕೊಂಡು ಮಕ್ಕಳು ದಷ್ಟಪುಷ್ಟ ಆಗಲಿ ಅಂತ ಪೌಷ್ಟಿಕ ಆಹಾರವನ್ನ ಸರಬರಾಜು ಮಾಡುತ್ತೆ. ಎಲ್ಲಿಗೆ ಮಾಡ್ತಾ ಇದ್ದೀವಿ, ಯಾವ್ಯಾವ ಅಂಗನವಾಡಿಗೆ ರೀಚ್ ಆಗ್ತಾ ಇದೆ, ಇದನ್ನ ತಿಳಿದುಕೊಳ್ಳುವಂತಹ ಪ್ರಬುದ್ಧತೆ ನಿಮ್ಮ ಇಲಾಖೆಗಿರಬೇಕು. ನಾವು ಕಳಿಸ್ತಾ ಇರೋ ಆಹಾರಗಳು ಅಂಗನವಾಡಿಗೆ ಹೋಗ್ತಾ ಇದೆಯೋ ಅಥವಾ ಕೆಲ ಅವಿವೇಕಿಗಳ ಗೋಡೌನ್ಗೆ ಹೋಗ್ತಾ ಇದೆಯೋ ಅನ್ನುವಂತಹ ತಿಳುವಳಿಕೆ ನಿಮಗಿಲ್ಲ ಅಂದರೆ ಆ ಇಲಾಖೆನ ಬಿಟ್ಟು ಇನ್ನೇನು ಸಿದ್ದು ಸಚಿವ ಸಂಪುಟ ಸರ್ಜರಿ ಆಗುತ್ತೆ. ನಿಮ್ಮ ಜಾಗಕ್ಕೆ ಬೇರೆ ಯಾರು ಪ್ರಬುದ್ಧರನ್ನ ವಿವೇಕಿಗಳನ್ನ ತಂದು ಕೂರಿಸ್ತಾರೆ. ಇಲ್ಲೊಂದು ಅಂಗನವಾಡಿಲಿ ಆಗಿರುವಂತಹ ಕತೆ ಇದು. ಕೈ ನಾಯಕಿಯ ಮಹಾ ಮೋಸದಾಟ ತೆರೆದಿಡುತ್ತಿದೆ ನಿಮ್ಮ ಫ್ರೀಡಂ ಟಿವಿ. ಹಾಲಿನ ಪೌಡರು, ಬೇಳೆ, ಗೋಧಿ, ಬೆಲ್ಲ ಕದ್ದೊಯ್ದ ಕಿಲಾಡಿ, ನಾಚಿಕೆಯಾಗಬೇಕು. ಆ ಕೈ ನಾಯಕಿ ಬೈತುಲ್ಲಾ ಕಿಲ್ಲೆದಾರ ಫ್ರೀಡಂ ಕ್ಯಾಮೆರಾದಲ್ಲಿ ಬಿಖರಿಯಾಗಿದ್ದಾರೆ. ಖಳನಾಯಕಿಯ ಕಳ್ಳಾಟಕ್ಕೆ ಸಾಥ್ ನೀಡುತ್ತಿದ್ದಾನೆ ಪಥಿರಾಯ. ಹೆಂಡತಿಗೆ ಬುದ್ಧಿ ಹೇಳುವುದನ್ನ ಬಿಟ್ಟು ಕಳ್ಳಾಟಕ್ಕೆ ಮಹಾ ಸಾಥ್ ಕೊಡ್ತಿದ್ದಾನಂತೆ ಮುಟ್ಟಾಳ. ಕೈ ನಾಯಕಿಯ ಮಹಾ ಮೋಸದಾಟ ತೆರೆದಿಡುತ್ತಿದೆ ಫ್ರೀಡಂ ಟಿವಿ. ನಾವು ಜನಪರ ವಿಚಾರಗಳನ್ನು ಸ್ಪಷ್ಟವಾಗಿ ಕನ್ನಡಿಗರ ಕಿವಿಗಳಿಗೆ ಇಡುವಂತಹ ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ. ಅದು ಕಿಲ್ಲೆದಾರನೋ ಮತ್ತಿನ್ಯಾವ ದಾರನೋ ನಾವು ನೋಡೋದಿಲ್ಲ. ಜನಪರವಾಗಿರಬೇಕು. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ವರ್ಷಕ್ಕೊಂದು ಬಜೆಟ್ಟು ಅಂತ ತರ್ತಾರಲ್ಲ, ಅದು ಚಂದಕ್ಕಲ್ಲ. ಒಂದೊಂದು ಕ್ಷೇತ್ರಕ್ಕೂ ಕೂಡ ಆ ಖರ್ಚು ವೆಚ್ಚಗಳನ್ನು ಮೀಸಲಿಡುತ್ತೆ ಸರ್ಕಾರ. ಅಂಗನವಾಡಿಗೆ ಇಷ್ಟು, ಅದಕ್ಕೆ ಆಹಾರ ಪೂರೈಕೆ ಮಾಡೋದಕ್ಕೆ ಇಷ್ಟು, ಮಕ್ಕಳಿಗೆ ಚೆನ್ನಾಗಿರುವಂಥ ಆರೋಗ್ಯಕರವಾದಂಥ ಆಹಾರವನ್ನು ಸರ್ಕಾರ ಕೊಡುತ್ತೆ. ಆ ಕೊಡುವಂಥ ಆಹಾರ ಮಕ್ಕಳ ಬಾಯಿ ಸೇರಬೇಕು. ಅದು ಯಾವುದೋ ತಲೆಮಾಸ್ದವಳು ಕದ್ಕೊಂಡು ಮನೆಗೆ ಹೋಗ್ತಾರಂತ ನಾಚಿಕೆ ಆಗೋದಿಲ್ವಾ? ನಿಮ್ಮ ಗರ್ಭದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀರಿ. ಆ ಮಕ್ಕಳ ತರಾನೇ ತಾನೇ ನಿಮ್ಮ ಅಂಗನವಾಡಿಗೆ ಬರುವಂಥ ಮಕ್ಕಳು. ಆ ಮಕ್ಕಳ ನಿಷ್ಕಳಂಕ ಮುಖದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಗಮನಿಸೋದಿಲ್ವಾ? ಇದೆಂತಹ ನಿರ್ಭಾವುಕ ಹೃದಯ ನಿಮ್ಮದು. ನಮ್ಮ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕು. ಮಕ್ಕಳ ಪೌಷ್ಟಿಕ ಆಹಾರ ಕದ್ದೊಯ್ದ ಕಳ್ಳಿ ಸಿಕ್ಕಿ ಬಿದ್ದಿದ್ದೇ ರಣರೋಚಕ. ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡದೆ ಮಾರಾಟ ದಂಧೆ ಮಾಡ್ತಿದ್ಲಂತೆ ಕಿಲಾಡಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮಕ್ಕಳ ಕಲ್ಯಾಣ ಇಲಾಖೆ. ದಿಢೀರ್ ದಾಳಿ ನಡೆಸಿದ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಇವರು ಮಲಗಿರ್ತಾರೆ, ನಾವು ಎಚ್ಚರಿಸಬೇಕು. ಗಬ್ಬೂರಿನ ಹಳೆ ಗೌಡೌನ್ ಸೇರಿದ್ದ ಮಕ್ಕಳ ಪೌಷ್ಟಿಕ ಆಹಾರ 50ಕ್ಕೂ ಹೆಚ್ಚು ಆಹಾರ ಚೀಲಗಳು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಕ್ಕಳ ಪೌಷ್ಟಿಕ ಆಹಾರ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಂಡಿದ್ರು, ದುರುಪಯೋಗ ಪಡಿಸಿಕೊಂಡಿದ್ರು. ಆ ಹೆಸರನ್ನು ಕೂಡ ನಾವು ರಿವೀಲ್ ಮಾಡಿದ್ವಿ. ಮಕ್ಕಳ ಆರೋಗ್ಯವನ್ನ ಗಂಭೀರವಾಗಿ ಪರಿಗಣಿಸುವಂತಹ ಆಯಾಯ ರಾಜ್ಯಗಳು ಈ ಶಿಶುವಾರ ಅಂದರೆ ಅಂಗನವಾಡಿಗಳಿಗೆ ಇಂತಿಷ್ಟು ಆಹಾರಗಳನ್ನು ಪೂರೈಕೆ ಮಾಡುತ್ತೆ. ಇಷ್ಟು ಗ್ರಾಮ್ ಬೇಳೆ ಕಾಳುಗಳನ್ನು ಮಕ್ಕಳಿಗೆ ಕೊಡಬೇಕು, ಇಷ್ಟು ರವೆಯನ್ನು ಕೊಡಬೇಕು, ಇಷ್ಟು ಗೋಧಿಯನ್ನು ಕೊಡಬೇಕು, ಇಷ್ಟು ರಾಗಿಯನ್ನು ಕೊಡಬೇಕು. ಒಂದು ಮ್ಯಾನ್ಯುವಲ್ ರೆಡಿ ಮಾಡಿಕೊಳ್ಳಲಾಗಿರುತ್ತೆ. ಆ ಮೆನುವಿನ ಪ್ರಕಾರ ಈ ತರಹದ ದಿವಸದಲ್ಲಿ ಈ ತರಹದ ಫುಡ್ಡು ಬೇಯಿಸ್ಕೊಡ್ಬೇಕು. ಇವ್ರಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಶೋಕಿಗಂತ ಕೆಲಸ ಮಾಡೋದಲ್ಲ ಇವ್ರಿಗೆ ಸರ್ಕಾರ ಇಂತಿಷ್ಟು ಅಂತ ತಿಂಗಳಿಗೆ ಸಂಬಳ ಕೊಡುತ್ತೆ.
ಮಕ್ಕಳನ್ನು ಚೆನ್ನಾಗಿ ಗಮನಿಸಬೇಕು. ಮಕ್ಕಳಿಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನೂ ಕೂಡ ಕೊಡಲಾಗುತ್ತೆ. ಮಕ್ಕಳಿಗೆ ಆಟಗಳನ್ನು ಕೂಡ ಆಡಿಸಲಾಗುತ್ತೆ. ಮಕ್ಕಳಿಗೆ ಬೇಸರ, ಬೋರು, ಆಲಸ್ಯ, ಸೋಮಾರಿತನ ಬಾರದ ಹಾಗೆ ನೋಡಿಕೊಳ್ಳಬೇಕು. ಅದಕ್ಕೆ ತಕ್ಕನಾಗಿರುವಂಥ ಅಡುಗೆಯನ್ನು ಮಾಡಿ ಕೊಡಬೇಕು. ಅದಕ್ಕೆ ಸೂಟೇಬಲ್ ಆಗುವಂಥ, ಮಕ್ಕಳಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗುವಂತಹ ರೀತಿಯ ಪೌಷ್ಟಿಕಾಂಶ ಆಹಾರವನ್ನು ಕೊಡಬೇಕು. ಇದನ್ನು ನೋಡ್ಕೊಳ್ರೋ ಪುಣ್ಯಾತ್ಮರ ಅಂಥೇಳಿ ಅಂಗನವಾಡಿಲಿ ಇವ್ರನ್ನ ಆಯ್ಕೆ ಮಾಡಿ ಇಟ್ಟರೆ ಇವ್ರು ಮಾಡ್ತಾ ಇರೋ ಕೆಲಸ ಏನು? ಇವ್ರು ಸಂಸಾರ ಬೆಳೆಸೋದಕ್ಕೆ ಅಂಗನವಾಡಿಲಿ ಕೆಲಸ ಕೊಟ್ಟಿರೋ ಸರ್ಕಾರ ಕದ್ಕೊಂಡು ಹೋಯ್ತಾರಂತೆ. ಮಾನ ಮರ್ಯಾದೆ ಬಿಟ್ಟವರು ಮಕ್ಕಳನ್ನು ನೋಡಿಕೊಳ್ಳಬೇಕಾದಂತಹ ತಾಯಿ ಹೃದಯದಂತಹ ಈ ಕೆಲಸ ಮಾಡಿರುವಂತಹ ಈ ಕಳ್ಳಿದಾರಲ್ಲ, ತಾಯಿ ಹೃದಯಕ್ಕೂ ಕೂಡ ಕಳಂಕ ತರುವಂಥ ವಿಚಾರ. ಕೈ ನಾಯಕಿ ಎಂದು ಗೊತ್ತಾದ ನಂತರವೂ ಕೂಡ ಕೈ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಿಮ್ಮ ಕೈ ಮುರಿತಾರೆ ಜನ ನಾಳೆ ದಿನ. ಈ ಘಟನೆ ನಡೆದಿರತಕ್ಕಂಥ ಅಂಗನವಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ನೀವು ಎಚ್ಚರ ವಹಿಸದೇ ಇದ್ದರೆ ನಿಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನ ನಿರಂತರವಾಗಿ ಫ್ರೀಡಮ್ ಟಿವಿ ಮಾಡುತ್ತೆ ಎನ್ನುವಂತಹ ಎಚ್ಚರಿಕೆ ಕೊಡುವುದರ ಮುಖಾಂತರವಾಗಿ ಮುಂದಿನ ಸುದ್ದಿಯನ್ನು ಗಮನಿಸೋಣ.